ಮೈತ್ರಿಕೂಟ ಸರ್ಕಾರ ರಚನೆಗೆ ಬೇಕಾದಂತಹ ಕಸರತ್ತನ್ನ ಮುಂದುವರಿಸ್ತಾ ಇದೆ. ಇನ್ನು ಈ ಮೈತ್ರಿಕೂಟದಲ್ಲಿ ಅತ್ಯಂತ ಹೆಚ್ಚು ಪ್ರಭಾವಿ ಅಥವಾ ಪ್ರಬಲರಾಗಿ ಕಾಣಿಸ್ತಾ ಇರೋದು ಎರಡು ಪಾರ್ಟಿ. ಅದರಲ್ಲೂ ಟಿಡಿಪಿ ಜೊತೆಗೆ ಜೆಡಿಯು ಬಗ್ಗೆ ಅಥವಾ ಇವರಿಬ್ಬರ ರಾಜಕೀಯ ನಡೆ ಬಗ್ಗೆ ಸಾಕಷ್ಟು ಚರ್ಚೆಗಳು ಶುರುವಾಗಿದೆ. ಆಂಧ್ರದ ವಿಚಾರಕ್ಕೆ ಬಂದ್ಬಿಡೋಣ ನಾವು. ಆಂಧ್ರದಲ್ಲಿ 16 ಸೀಟನ್ನ ಟಿಡಿಪಿ ಹೊಂದಿದೆ. ಸೊ ಕಿಂಗ್ ಮೇಕರ್ ಸಹಜವಾಗಿ ಎನ್ಡಿಎ ಮೈತ್ರಿಕೂಟದಲ್ಲಿ ಇವರು ಕೂಡ ಆಗ್ತಾ ಇದ್ದಾರೆ. ಸ್ಪೀಕರ್ ಹುದ್ದೆ ಸಹಿತ 5 ರಿಂದ 6 ಪ್ರಬಲ ಖಾತೆಗಳಿಗೆ ಬೇಡಿಕೆಯನ್ನ ಟಿಡಿಪಿ ಇಡ್ತಾ ಇದೆ. ಗ್ರಾಮೀಣಾಭಿವೃದ್ಧಿ ಮೇಲೆ ಕಣ್ಣಿಟ್ಟಿದೆ, ಆರೋಗ್ಯ ಖಾತೆಯ ಮೇಲೆ ಕಣ್ಣಿಟ್ಟಿದೆ, ಹಾಗೆ ಐಟಿಬಿಟಿ, ರಸ್ತೆ, ಭೂ ಸಾರಿಗೆಯ ಖಾತೆ ಮೇಲೆ ಟಿಡಿಪಿ ಕಣ್ಣಿಟ್ಟು ಲಾಭಿಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಇದರಲ್ಲಿ ಎಷ್ಟು ಅವರಿಗೆ ದಕ್ಕತ್ತೆ, ನೆಗೋಷಿಯೇಷನ್ ನ ಹಂತಕ್ಕೆ ಎಷ್ಟು ವಿಚಾರದಲ್ಲಿ ಬರ್ತಾರೆ, ಸ್ಪೀಕರ್ ಹುದ್ದೆಯ ಮೇಲೆ ಕಣ್ಣಿಟ್ಟಿರೋದ್ರ ಡಿಕೋಡಿಂಗ್ ಹೇಗೆ, ಈ ಎಲ್ಲ ಪ್ರಶ್ನೆಗಳಂತೂ ಇದ್ದೇ ಇದೆ. ಯಾವಾಗ ಟಿಡಿಪಿಯ ಚಂದ್ರಬಾಬು ನಾಯ್ಡು ಅವರು ನಮ್ಮ ಸಪೋರ್ಟು ಬಿಜೆಪಿಗೆ ಅಂತ ಹೇಳಿದ್ರು, ಎನ್ಡಿಎಗೆ ಅಂತ ಹೇಳಿದ್ರು, ನೆಕ್ಸ್ಟ್ ಬಿಜೆಪಿಯಿಂದ ಅಥವಾ ಎನ್ಡಿಎ ಮೈತ್ರಿಕೂಟದಿಂದ ಟಿಡಿಪಿ ಏನನ್ನ ಬಯಸ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆಸ್ ಎಕ್ಸ್ಪೆಕ್ಟೆಡ್ ಪ್ರಬಲ ಪೋರ್ಟ್ಫೋಲಿಯೋಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ನಿಮಗೆ ನೆನಪಿರ್ಬೋದು 2014-19ರಲ್ಲಿ ಬಿಜೆಪಿ ಸರ್ಕಾರ ಆಡಳಿತ ನಡೆಸ್ತಾ ಇತ್ತಲ್ಲ ಕೇಂದ್ರದಲ್ಲಿ, ಅವಾಗ್ಲೂ ಅವ್ರ ಜೊತೆ ಮೈತ್ರಿಕೂಟ ಇತ್ತು. ಆದರೆ ಕೇಂದ್ರ ಸಚಿವ ಸಂಪುಟದಲ್ಲಿ ಇದ್ದವರು ಎಲ್ಲರೂ ಬಿಜೆಪಿ ಅವರಾಗಿರ್ತಾ ಇದ್ರು. ಎಂಒಎಸ್ ಅನ್ನ ಮಾತ್ರ ಅವರ ಮಿತ್ರ ಪಕ್ಷಗಳಿಗೆ ಕೊಡೋ ಕೆಲಸವನ್ನ ಬಿಜೆಪಿ ಮಾಡ್ಕೊಂಡು ಬಂದಿತ್ತು. 2014ರಲ್ಲೂ ಹಾಗೆ ಆಗಿತ್ತು, 19ರಲ್ಲೂ ಹಾಗೆ ಆಗಿತ್ತು. ಎಂಒಎಸ್ ಅಂತ ಹೇಳಿದ್ರೆ ರಾಜ್ಯ ಖಾತೆ, ಕೇಂದ್ರದ ರಾಜ್ಯ ಖಾತೆ ಅಂತ ಇರುತ್ತಲ್ಲ, ಮಿನಿಸ್ಟ್ರಿ ಆಫ್ ಸ್ಟೇಟ್ ಅಫೇರ್ಸ್. ಸೊ ಅದನ್ನು ಮಾತ್ರ ಕೊಡೋ ಕೆಲಸವನ್ನು ಮಾಡ್ತಾ ಇದ್ರು. ಬಟ್ ಈ ಸಲ ಪರಿಸ್ಥಿತಿ ಚೇಂಜ್ ಆಗಿದೆ. ಬದಲಾದ ಕಾಲಘಟ್ಟದಲ್ಲಿ ಡಿಟೆಕ್ಟಿಂಗ್ ಟರ್ಮ್ಸ್ ಅಲ್ಲಂತೂ ಸದ್ಯಕ್ಕೆ ಬಿಜೆಪಿ ಉಳಿದಿಲ್ಲ. ಹೀಗಾಗಿ ಟಿಡಿಪಿಯ ಈ ಬೇಡಿಕೆಗೆ ಸ್ಪಂದನೆ ಹೇಗೆ ಸಿಗುತ್ತೆ ಅನ್ನೋದು ಕುತೂಹಲ. ಯಾಕಂದ್ರೆ ಆಕರ್ಷಕ ಆಮಿಷಗಳನ್ನ ಐಎನ್ಡಿಎ ಒಕ್ಕೂಟ ಈಗಾಗಲೇ ಟಿಡಿಪಿ ಕೊಟ್ಟಿದೆ. ಸೊ ಅಲ್ಲಿ ವಾಲ್ಬಾರ್ದು ಅಂತ ಹೇಳಿದ್ರೆ ಇಲ್ಲಿ ಇವ್ರು ಕೇಳ್ತಾ ಇರೋದನ್ನ ಅವ್ರಿಗೆ ಕೊಟ್ಟು ಸಂತೃಷ್ಟಿ ಪಡಿಸ್ಬೇಕು ಅವ್ರನ್ನ. ಅದನ್ನ ಯಾವ ರೀತಿ ಮಾಡ್ತಾರೆ ಮೋದಿ, ಅಮಿತ್ ಶಾ ಹಾಗೂ ಬಿಜೆಪಿಯ ನಾಯಕರು ಅನ್ನೋದು ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಈಗ ನಾವು ಒಂದಷ್ಟು ಪೋರ್ಟ್ಫೋಲಿಯೋಗಳನ್ನ ಟಿಡಿಪಿ ಕೇಳಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು. ಇದ್ರ ಜೊತೆಗೆ ಸ್ಪೀಕರ್ ಸ್ಥಾನದ ಮೇಲೆ ಕೂಡ ಕಣ್ಣಿಟ್ಟಿರೋದ್ರ ಹಿಂದೆ ಏನ್ ಡಿಕೋಡ್ ಮಾಡಬಹುದು, ಜೊತೆಗೆ ಯಾವ್ಯಾವ ಖಾತೆಗಳ ಬಗ್ಗೆ ಹೆಚ್ಚು ಆಸ್ತಿಯನ್ನ ಇವ್ರು ವಹಿಸ್ತಾ ಇದ್ದಾರೆ. ಆಮೇಲೆ ನಾನು ಸಾಮಾನ್ಯವಾಗಿ ನೋಡ್ಕೊಂಡು ಬಂದಿರೋದು ಕೇಂದ್ರದ ಸಚಿವ ಸಂಪುಟ ಸ್ಥಾನಮಾನ ಅಂತ ಬಂದಾಗ ಅಲ್ಲಿ ರೈಲ್ವೆ ಖಾತೆ ಮೇಲೆ ಕಣ್ಣಿಟ್ಟಿರ್ತಾರೆ. ಹಿಂದೆ ನಿತೀಶ್ ಕುಮಾರ್, ಮಮತಾ ಬ್ಯಾನರ್ಜಿ ಅವರು ಕೂಡ ವಾಜಪೇಯಿ ಅವರ ಟರ್ಮ್ ನಲ್ಲಿ ಇಟ್ಟಿದ್ರು ಕಣ್ಣನ್ನ. ಸೊ ಅದೇ ರೀತಿ ಟಿಡಿಪಿ ಕೂಡ ಇಡ್ತಾ ಇದೆಯಾ? ಮತ್ತೆ ಈ ಸ್ಪೀಕರ್ ಸ್ಥಾನದ ಬಗ್ಗೆ ಏನಿರೋದು ಕುತೂಹಲ ಅಂತ? ಮಮತಾ, ಸಾಮಾನ್ಯವಾಗಿ ಈ ತರದ ಸನ್ನಿವೇಶಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ಹೆಚ್ಚು ಬಾರ್ಗೇನ್ ಮಾಡುವಂತದನ್ನ ನಾವು ಹಿಂದಿನಿಂದಲೂ ಕೂಡ ನೋಡಿದೀವಿ. ಅದೇ ರೀತಿಯಾದಂತ ಬೆಳವಣಿಗೆಗಳು ಕೂಡ ಈಗ ಸದ್ಯಕ್ಕೆ ನಡೀತಾ ಇರುವಂತದ್ದು. ಇವತ್ತು ನಡೀತಿರುವಂತಹ ಎನ್ಡಿಎ ಸಭೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಮಹತ್ವದ ಚರ್ಚೆಗಳು ಆಗ್ತಾ ಇರುವಂತದ್ದು. ಮುಖ್ಯವಾಗಿ ಜೆಡಿಯು ಮತ್ತೆ ಟಿಡಿಪಿ ಹೆಚ್ಚು ಬಾರ್ಗೇನ್ ಮಾಡುವಂತ ಸಾಧ್ಯತೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು. ಈಗ ಆಲ್ರೆಡಿ ಟಿಡಿಪಿ ಮುಖ್ಯಸ್ಥ ಚಂದ್ರಬಾಬು ನಾಯ್ಡು ಅವರು ಹೇಳದಂತೆ ಅವರು ಸ್ಪೀಕರ್ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಅದರ ಜೊತೆಗೆ 1 ಅಥವಾ 2 ಕ್ಯಾಬಿನೆಟ್ ಪೋಸ್ಟ್ ಗಳನ್ನ ಕೂಡ ಅವರು ಮಂತ್ರಿ ಸ್ಥಾನವನ್ನ ಕೂಡ ಕೇಳಬಹುದು ಅನ್ನುವಂತ ನಿಟ್ಟಿನಲ್ಲಿ ಮಾಹಿತಿಗಳು ಬರ್ತಾ ಇರುವಂತದ್ದು. ಯಾಕಂದ್ರೆ ಅದು ಅವರ ಟಿಡಿಪಿ ಅವಶ್ಯಕತೆ ಬಿಜೆಪಿಗೆ ಇರುವಂತಹ ಹಿನ್ನೆಲೆಯಲ್ಲಿ ಹೆಚ್ಚು ಡಿಮ್ಯಾಂಡ್ ಅನ್ನ ಇಡುವಂತಹ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬಹುದು. ಮಂತ್ರಿ ಸ್ಥಾನಗಳು ಒಂದು ತಮ್ಮ ಪ್ರಾತಿನಿಧ್ಯವನ್ನ ಕಾಪಾಡಿಕೊಳ್ಳುವಂತದ್ದು ಅಂದಾದ್ರೆ, ಎರಡನೇದಾಗಿ ಸ್ಪೀಕರ್ ಸ್ಥಾನವನ್ನ ತೆಗೆದುಕೊಂಡಂತ ಸಂದರ್ಭದಲ್ಲಿ ಸಂಸತ್ ಅಧಿವೇಶನಗಳಲ್ಲಿ ಪ್ರಮುಖವಾದಂತಹ ಪಾತ್ರವನ್ನ ನಿಭಾಯಿಸಬಹುದು ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ಇರುತ್ತೆ. ಒಂದು ಕಡೆ ಸರ್ಕಾರವನ್ನು ಕೂಡ ನಿಭಾಯಿಸುವಂತ ಶಕ್ತಿ ಸ್ಪೀಕರ್ ಇರುತ್ತೆ, ಮತ್ತೊಂದು ಕಡೆ ವಿರೋಧ ಪಕ್ಷಗಳನ್ನು ಕೂಡ ನಿಯಂತ್ರಿಸುವಂತ ಶಕ್ತಿ ಒಂದು ಸ್ಪೀಕರ್ ಸ್ಥಾನಕ್ಕಿರುತ್ತೆ. ಹೀಗಾಗಿ ಸ್ಪೀಕರ್ ಸ್ಥಾನವನ್ನ ಕೂಡ ಪ್ರಾಮುಖ್ಯತೆ ಇರುವಂತ ಹಿನ್ನೆಲೆಯಲ್ಲಿ ಆ ಸ್ಥಾನವನ್ನು ಕೂಡ ಟಿಡಿಪಿ ಕೇಳಿದೆ ಅನ್ನುವಂತ ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ ಮಾಹಿತಿಗಳು ಬರ್ತಾ ಇರುವಂತದ್ದು. ಮಮತಾ.